ಎಲ್ಲ ನೋಡ್ಬಿಟ್ಟಿದ್ದಾನೆ. ಇವನು ಮನೆಯವ್ರಿಗೆ ವಿಷಯ ಹೇಳಕ್ ಮುಂಚೆ ಇವನನ್ನ ಸಾಯಿಸ್ಬಿಡ್ಬೇಕು. ಏನಂದ್ರೆ ಅಣ್ಣ ಏನಾಯ್ತು? ಅಯ್ಯೋ, ಕಾಲ್ ಜಾರ್ ಬಿದ್ದಿದ್ದಾನೆ ಅನ್ಸುತ್ತೆ. ಸ್ವಲ್ಪ ನೋಡ್ಕೊಂಡ್ ಬರ್ಬಾರ್ದಾ? ಅಣ್ಣ, ನೀನು ನೋಡ್ಬಾರ್ದ ನೋಡಿರೋ ತರ ಹೆದರ್ಕೊತಿದ್ಯಲ್ಲ ಅಣ್ಣ. ಏನಾಯ್ತಣ್ಣ? ಹೆದರ್ಕೋಬೇಡ. ಎಲ್ರೂ ಇಲ್ಲೇ ಇದ್ದಾರೆ. ಇವನನ್ನು ಸಾಯಿಸೋಕ್ಕಾಗ್ತಿಲ್ವಲ್ಲ. ಇವನನ್ನ ಸಾಯಿಸ್ಲಿಲ್ಲ ಅಂದ್ರೆ ಇವನ್ ಎಲ್ರಿಗೂ ನಿಜ ಹೇಳ್ಬಿಡ್ತಾನೆ. ಹೇಳಣ್ಣ, ಏನಾಯ್ತು? ಆದಿತ್ಯ, ಏನಾಯ್ತಪ್ಪ ನಿಂಗೆ? ಆದಿತ್ಯ ಅರ್ಜುನ್ನ ನೋಡಿ ಯಾಕೆ ಹೆದರ್ಕೊಂತ ಇದ್ದಾನೆ? ಅರ್ಜುನ್ ಬಾಡಿಲಿ ಮಾಟಗಾತಿ ಇದೆ ಅಂತ ಗೊತ್ತಾಗೋಯ್ತಾ? ಏನಾಯ್ತು ರೀ? ಮಾತಾಡ್ರಿ. ಏನಾಯ್ತಣ್ಣ? ಮಾತಾಡ್ತಾ ಇಲ್ವಲ್ಲ ರೀ? ಏನಾಯ್ತು ರೀ ನಿಮ್ ಧ್ವನಿಗೆ? ಅಣ್ಣ, ಏನಾಯ್ತಣ್ಣ? ಹೇಳಣ್ಣ. ನಾನು ಸಾಯಿಸೋ ಅಗತ್ಯ ಇಲ್ಲದ ಹಾಗೆ ನಾನು ಕೊಟ್ಟ ಏಟಿಗೆ ಇವನ ಮಾತೆ ನಿಂತು ಹೋಗಿದೆ. ಏನಾಯ್ತು ಬಾವಾ? ಅಯ್ಯೋ ಆದಿತ್ಯ, ಏನಾಯ್ತು ರೀ? ಅರ್ಜುನ ನೋಡಿ ಭಯ ಪಡ್ತಾ ಇದೀಯಾ? ಯಾಕೆ ಹೀಗಾಗೋಯ್ತು? ಅರ್ಜುನ್ ವಿಷಯ ಆಮೇಲೆ ನೋಡೋಣ. ಏ ರುದ್ರ, ಮೊದಲು ಡಾಕ್ಟರ್ ಫೋನ್ ಮಾಡು. ಫೋನ್ ಮಾಡು. ಡಾಕ್ಟರ್, ಬಾಯಿ ಸರಿಯಾಗಿ ತೆಗೀರಿ. ಅಕಸ್ಮಾತ್ ಪ್ಯಾರಾಲಿಸಿಸ್ ಥರದ್ದೇನಾದ್ರೂ? ಇದು ಪ್ಯಾರಾಲಿಸಿಸ್ ಅಲ್ಲಮ್ಮ, ಆದರೆ ಸಡನ್ ಆಗಿ ಯಾಕೆ ಮಾತು ನಿಂತು ಹೋಯ್ತೋ ಗೊತ್ತಾಗ್ತಾ ಇಲ್ಲ. ಶಾಕಿಂದ ಆಗಿರಬಹುದು, ಇಲ್ಲದಿದ್ದರೆ ಜಾಸ್ತಿ ಯೋಚನೆ ಮಾಡಿರೋದ್ರಿಂದ ಹೀಗಾಗಿರಬಹುದು. ಈಗ ಒಂದು ಇಂಜೆಕ್ಷನ್ ಕೊಡ್ತೀನಿ, ಮಾತು ಬರೆದಿದ್ರೆ ಆಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ. ಅದೇನು ಅಂತ ನೋಡಿ ಡಾಕ್ಟ್ರೆ.
ನಮ್ಮ ವಂಶನ ಕಾಪಾಡೋ ದೇವ್ರಂತ ಅಪ್ಪ ಅಜ್ಜಿ ಎಲ್ಲರೂ ಹೇಳಿದ್ದಾರೆ. ನನ್ನ ಮಾವ ಜೀವಂತವಾಗಿ ವಾಪಸ್ ಬಂದ್ರು ಅನ್ನೋ ಸಂತೋಷಕ್ಕಿಂತ ಮಾವ ಈ ಮನೆ ಒಳಗಡೆ ಹೆಜ್ಜೆ ಇಟ್ಟಾಗಿಂದ ನಡೀತಿರೋ ಈ ವಿಷಯಗಳು ತುಂಬ ಹೆದರಿಕೆ ಆಗೋ ಥರ ಕಾಣಿಸ್ತಾ ಇದೆ. ಏನು ನಡೆಯುತ್ತೋ, ಯಾಕೆ ಹೀಗಾಗ್ತಿದ್ಯೋ ಅರ್ಥ ಆಗ್ತಾ ಇಲ್ಲ ಅಮ್ಮ. ನಮ್ಗೆ ಯಾರಿಗೂ ಅರ್ಥ ಆಗದೆ ಇರೋ ಸಮಸ್ಯೆನ ನೀನೇ ಪರಿಹರಿಸ್ಬೇಕಮ್ಮ. ಪರಿಹರಿಸ್ಬೇಕು. ಈಗ ನಿನ್ ಮಾವನ ರೂಪದಲ್ಲಿರೋದು ನಿನ್ ಮಾವ ಅಲ್ಲ, ಒಬ್ಬ ಮಾಟಗಾತಿ. ಆ ಮಾಟಗಾತಿಯನ್ನ ಸಂಹರಿಸು. ಅಂದ್ರೆ ಬದುಕ್ ಬಂದ್ರು ಅಂತ ಅನ್ಕೊಂಡಿದ್ ನನ್ನ ಮಾವ ಅಲ್ವಾ? ನನ್ನ ಮಾವನ ರೂಪದಲ್ಲಿರೋ ಆ ದುಷ್ಟ ಮಾಟಗಾತಿನ, ಆ ದುಷ್ಟ ಶಕ್ತಿನ ನನ್ನ ಮಾವನಿಂದ ಓಡಿಸ್ತೀನಿ. ನನಗೊಳ್ಳೆ ದಾರಿ ತೋರಿಸಿದ್ಯಾ ತಾಯಿ. ಅಂದ್ರೆ ಮಾವನ್ ಶರೀರದಲ್ಲಿರೋ ದುಷ್ಟಶಕ್ತಿನ ಓಡಿಸ್ಬೇಕು ಅಂದ್ರೆ ನಾನು ಆ ಶ್ರೀಚಕ್ರನ ಮತ್ತೆ ಮನೆ ಒಳಗಡೆ ತರಬೇಕು. ಅದನ್ನ ಮತ್ತೆ ತಗೊಂಡ್ ಬಂದ್ರೆ ಆ ದುಷ್ಟಶಕ್ತಿಗೆ ಅನುಮಾನ ಬಂದು ಯಾರಿಗಾದ್ರೂ ಏನಾದ್ರೂ ತೊಂದರೆ ಕೊಡ್ತಾಳೇನೋ. ಏನ್ ಮಾಡ್ಲಿ ನಾನಿವಾಗ? अल्लाह मालिक है, शैतान का बच्चा तुम्हें एक खत्म करेगा। देखो देखो, एक शैतान हाथ पकड़कर खींच रहा है। आज मेरा तुम्हारा अंत देखेगा। तुम बुलाया, मैं आ गया। ಫಕೀರ್ ಅವರೇ, ನಾನು ನಿಮ್ಮನ್ನ ಯಾಕೆ ಅರ್ಜೆಂಟಾಗಿ ಬನ್ನಿ ಅಂದೆ ಅಂದ್ರೆ डरो मत, बोलो बेटी। ನಮ್ಮ ಮನೇಲಿ ಒಂದು ದುಷ್ಟಶಕ್ತಿ ಇದೆ, ಅದನ್ನ ನೀವೇ ಆಚೆ ಓಡಿಸ್ಬೇಕು. ಅದು ಎಷ್ಟೇ ದೊಡ್ಡದು ಸೈತಾನ್ಗೆ ಆಗಿದ್ರು ನಮ್ದು ಇದರಿಂದ ಓಡಿಸ್ತೈತೆ. ಸೈತಾನ್ಗೂ ಅದ್ರದ್ದು ಜಾಗಕ್ಕೆ ಓಡಿಸ್ತೀನಿ, ದೇಖೋ. ಬನ್ನಿ. अरे वो शैतान की बच्चा, कहाँ छुप रहा है? आओ, बाहर आओ। अरे बाहर आओ, शैतान के बच्चा, कहाँ रहे तू? बाहर आओ। ಹೊರಗಡೆಗೆ ಬರ್ತೀಯಾ ಇಲ್ವಾ? अरे वो शैतान की बच्चा, अल्लाह मालिक अमर है, बाहर आओ। ನಮ್ಮ ಮನೆಗೆ ಒಳ್ಳೇದಾಗ್ಲಿ ಅಂತ
ಮನೆಗೆ ಸಾಂಬ್ರಾಣಿ ಧೂಪ ಹಾಕ್ಸೋಣ ಅಂತ ನಾನೇ ಬನ್ನಿ ಅಂದೆ ಅಜ್ಜಿ. ಸಬ್ ಲೋಗ್ ಸುನೋ, ನಿಮ್ದು ಮನೇಲಿ ತುಂಬಾ ದೊಡ್ಡದು ಸೈತಾನ್ಗೆ ಇದೆ. ಆ ಸೈತಾನ್ ಈ ಮನುಷ್ಯಂದು ಒಳಗೆ ಸೇರ್ಕೊಂಡಿದೆ. ನಾನ್ ದೇವ್ರ ನಂಬಲ್ಲ ಅಂತ ಹೇಳಿದ್ರು ಈ ಫಕೀರನ್ನ ಯಾಕೆ ಕರ್ಕೊಂಡ್ಬಂದಿದ್ದು? ನಿನ್ನೊಳಗಡೆ ದುಷ್ಟಶಕ್ತಿ ಇದೆ ಅಂತ ಗೊತ್ತಾಗಿರೋದಕ್ಕೆ ಕರ್ಕೊಂಡು ಬಂದೆ ಮಾವ. ಈ ಸೈತಾನ್ಗೆ ಖತಮ್ ಕರೂಂಗಾ. ಜಾವ್, ಇಲ್ಲಿಂದ ಹೋಗು. ನಮ್ದು ಮಾತು ಕೇಳದೆ ಇದ್ರೆ ದೀದಿ ಸೈತಾನ್ನ ಹೇಗೆ ಹೊರಗಡೆ ಅಟ್ಬೇಕು ನಮ್ದಕ್ಕೆ ಗೊತ್ತಿದೆ. ಸುನ್ ಮೇರಿ ಬಾತ್, ನಮ್ದು ಮಾತು ಕೇಳಿ ಈಗ ನೀನು ಹೋಗ್ತೀಯಾ ಇಲ್ಲ? ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಅರೆ ಹೋ ಸೈತಾನ್, ಹೊರಗಡೆಗೆ ಬರಲ್ಲ? छोड़ो मुझे, ನೀನು छोड़ दो मुझे. अरे अरे बाहर आ रहे, अरे अरे हो, अरे अल्लाह, ये क्या क्या कर दिया तूने? ಇಲ್ಲಿಂದ ದೂರ ಹೋಗು, ಇಲ್ಲ ನಿನ್ನ ಸಾಯಿಸ್ಬಿಡ್ತೀನಿ. ನಾನ್ ನಿನ್ ಮಾವನ್ ಶರೀರದಲ್ಲಿರೋದು ನಿನಗೆ ಗೊತ್ತಾಗೋಯ್ತಾ? ಅದಕ್ಕೆ ಕರ್ಸಿದ್ದ ಆ ಫಕೀರನ್ನ. ಹೇಳು. ಮನೆ ಒಳಗಡೆ ಬರೋದಕ್ಕೋಸ್ಕರನೇ ಮನೆ ಒಳಗಡೆ ಇರೋ ಶ್ರೀಚಕ್ರನ ತೆಗಿಸ್ತೆ ಅಂತ ನನಗೆ ಅರ್ಥ ಆಯ್ತು. ನೀನು ನನ್ನ ಮಾವನ್ ಶರೀರದಿಂದ ಹೊರಟು ಹೋಗು. ಹೋಗದೆ ಇದ್ರೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಏನೇ ಗೊತ್ತು? ನಿನ್ಗೇನ್ ಗೊತ್ತು? ನಿನ್ನ ಮಾವನ್ ಶರೀರದಿಂದ ಹೊರಟೋದ್ರೆ ಏನ್ ನಡೆಯುತ್ತೆ ಅಂತ ಗೊತ್ತಾ? ಸತ್ತು ಹೋಗಿರೋ ನಿನ್ ಮಾವನ್ ಶರೀರ ಬೂದಿಯಾಗಿ ಹೋಗುತ್ತೆ. ನೀನ್ ಪೂಜೆ ಮಾಡೋ ನಾಗಮ್ಮ ನಿನ್ನ ಮಾವನ್ನ ಕಚ್ಚಿ ಸಾಯಿಸ್ಬಿಟ್ಲು. ನಿನ್ನ ಮಾವ ಸತ್ ಹೋಗಿರೋದಕ್ಕೇನೆ ನಿನ್ನ ಮಾವನ ದೇಹದೊಳಗೆ ನಾನ್ ಪ್ರವೇಶ ಮಾಡಿದ್ದು. ನಿಮ್ಮ ಮಾವನ ಶರೀರದಲ್ಲಿರೋದು ನನ್ನ ಆತ್ಮ ಅಂತ ಗೊತ್ತಿಲ್ಲದೆ ನೀವೆಲ್ರೂ ಅರ್ಜುನ್ ಬದುಕೆ ಇದ್ದಾನೆ ಅನ್ಕೊಂಡಿದ್ದೀರಾ. ಆತ್ಮ ಆಗಿ ನಾನು ದೇವಸ್ಥಾನಕ್ಕೆ ಹೆಜ್ಜೆ ಇಡೋಕ್ಕಾಗದೇ ಇರೋದ್ರಿಂದ ಇವತ್ತು ನೀನು ನನ್ನ ಜೊತೆ ಆ ಮಣಿನ ತಗೊಂಡು ದೇವಸ್ಥಾನಕ್ಕೆ ಬರಬೇಕು. ಇವತ್ತು ನಿನ್ನ ಜೊತೆ ಆ ದೇವಸ್ಥಾನಕ್ಕೆ ಒಳಗೆ ಹೋದರೆ ಮಾತ್ರನೇ ನನಗೆ ನನ್ನ ರೂಪ ಬರೋದು. ಆಗ ನಾನು ನಿನ್ನ ಮಾವನ ಶರೀರನ ಬಿಟ್ಟು ಹೊರಟೋಗ್ತೀನಿ. ನಾಳೆ ಆ ದೇವಸ್ಥಾನದಲ್ಲಿ ಅಮೃತ ಕಲಶ ದರ್ಶನ ಕೊಡುತ್ತೆ. ಅದರಲ್ಲಿರೋ ಅಮೃತನ ನೀನು ನಿಮ್ಮ ಮಾವನಿಗೆ ಕುಡಿಸಿದ್ರೆ ಸತ್ತಿರೋ ನಿನ್ನ ಮಾವ ಬದುಕೋ ಅವಕಾಶ, ಅದೃಷ್ಟ ಕೂಡ ನಿನಗೆ ಸಿಗುತ್ತೆ.
ಇಲ್ಲಾಂದ್ರೆ ನಿನ್ನ ಪೂರ್ತಿ ಕುಟುಂಬನ ಇಲ್ಲೇ ಸ್ಮಶಾನ ಮಾಡ್ಬಿಡ್ತೀನಿ. ನೀನು ದೇವಸ್ಥಾನಕ್ಕೆ ಬರಬೇಕು. ನಿನ್ನ ಮುಖಾಂತರ ನಾನು ಅಮೃತನ ಕುಡಿಬೇಕು. ನಿನ್ನ ಕುಟುಂಬನ ಕಾಪಾಡೋ ಆ ಶ್ರೀಚಕ್ರನ ನನ್ನ ಮಾತು ನಂಬಿ ತೆಗೆದು ಹಾಕಿರೋದ್ರಿಂದ ಆ ದೋಷನೇ ನಿಮ್ಮೆಲ್ರನ್ನೂ ನಾಶ ಮಾಡಿಬಿಡುತ್ತೆ. ನಿನ್ನ ಮಾವನ ಬದುಕಿಸ್ಕೊಳ್ಬೇಕು ಅಂದ್ರು, ನಿನ್ನ ಕುಟುಂಬನ ಕಾಪಾಡ್ಕೊಳ್ಬೇಕು ಅಂದ್ರು ನೀನ್ ನನ್ನ ಜೊತೆ ದೇವಸ್ಥಾನಕ್ಕೆ ಬರಲೇಬೇಕು. ಅರ್ಥ ಆಗ್ತಾ ಇದೆಯಾ? ಈಗ ನಿನ್ನ ಮೇಲೆ ನಿನ್ನ ಕುಟುಂಬದವರ ಪ್ರಾಣಗಳ ಜವಾಬ್ದಾರಿ ಇದೆ. ನನ್ನ ಭಕ್ತಿ ಆಗಿರೋ ಭೈರವಿ ನನ್ನಿಂದನೇ ತನ್ನ ಗಂಡನ ಕಳ್ಕೋಬೇಕಾಗಿ ಬಂತು. ಈಗ ದುಷ್ಟಶಕ್ತಿ ಭೈರವಿ ಸಹಾಯದಿಂದ ಗುಡಿಯೊಳಗೆ ಪ್ರವೇಶ ಮಾಡಿ ತನ್ನ ಅಗತ್ಯ ಮುಗಿದ ಮೇಲೆ ಭೈರವಿನ ಸಾಯಿಸ್ಬಿಡ್ತಾಳೆ. ಭೈರವಿನ ನಾವು ಹೇಗಾದ್ರೂ ಕಾಪಾಡ್ಕೋಬೇಕು ಮಾವ. ನಿಜ ಮಲ್ಲಿ, ನೀನು ಅರ್ಜುನ್ನ ಕೊಂದಿದ್ರಿಂದಾನೆ ಜೀವ ಬಿಟ್ಟಿದ್ ನಾನು ಮತ್ತೆ ಬದುಕೋದಕ್ಕಾಯ್ತು. ಒಬ್ಬ ಭೈರವಿ ಮಾತ್ರ ಅಲ್ಲ, ತಲತಲಾಂತರದಿಂದ ಆ ಕೃಷ್ಣಯ್ಯ ಅವರ ಕುಟುಂಬ ನಮ್ಮನ್ನ ಮನೆ ದೇವರಾಗಿ ಪೂಜಿಸ್ತಾ ಇದ್ದಾರೆ. ಅವ್ರ ಕುಟುಂಬದವ್ರನ್ನೆಲ್ಲ ಕಾಪಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಐತೆ. ಅವ್ರನ್ನ ಕಾಪಾಡ್ಬೇಕಂದ್ರೆ ಮೊದಲು ನಾವು ಆ ದುಷ್ಟಶಕ್ತಿ ಹಾಕಿರೋ ಈ ಬಂಧನದಿಂದ ಹೊರಗೆ ಬರಬೇಕು. ಹೇಗೆ ತಪ್ಪಿಸ್ಕೊಳ್ಳೋದು ಮಾವ? ಏನೋ ಒಂದು ಮಾಡಿ ತಪ್ಪಿಸ್ಕೊಳ್ಳೇಬೇಕು ಮಲ್ಲಿ. ನನ್ನ ಶಕ್ತಿಗೇನೋ ಆಗಿದೆ ಮಾವ. ನನ್ನ ಶಕ್ತಿನೂ ಉಪಯೋಗಕ್ಕೆ ಬರ್ತಿಲ್ಲ ಮಲ್ಲಿ. ಇಲ್ಲಿ ನೋಡಿದ್ರೆ ನನ್ನ ಮಗಳು ಯಾವಾಗಲೂ ಅಳ್ತಾ ಜ್ಞಾನನೇ ಇಲ್ಲದೆ ಅರ್ಜುನ್ ಅರ್ಜುನ್ ಅಂತ ಕನವರಿಸ್ತಾ ಮಂಚದ ಮೇಲೆ ಮಲಗಿದಾಳೆ. ಈಗ ನೋಡಿದ್ರೆ ನೀನು ಇಂಥ ಪರಿಸ್ಥಿತಿಯಲ್ಲಿ ಇದೆಯಾ? ಈಗ ನಾವೇನು ಮಾಡಬೇಕು ಒಂದು ಅರ್ಥನೇ ಆಗ್ತಾ ಇಲ್ಲ. ಇದ್ರನ್ನ ನೋಡ್ತಾ ಇದ್ರೆ ಈ ಮನೆಗೇನೋ ದರಿದ್ರ ಒಕ್ಕರ್ಸಿರೋ ಹಾಗಿದೆ. ಇಂಥ ಅನಿಷ್ಟಗಳನ್ನ ನೋಡೋ ಬದಲು ಎಲ್ಲರೂ ಒಟ್ಟಿಗೆ ಸತ್ತೋಗಿದ್ರೆ ಯಾವುದಾದ್ರೂ ದೇವಸ್ಥಾನದ ಮುಂದೆ 100 ತೆಂಗಿನಕಾಯಿ ಹೊಡೆದು ದರಿದ್ರ ಬಿಟ್ಟೋಯ್ತು ಅಂತ ಹರಕೆ ತೀರಿಸ್ತಿದ್ದೆ. ಅಯ್ಯೋ ದೇವ್ರೆ, ಇಷ್ಟರೊಳಗೆ ಎಷ್ಟು ವಿಚಿತ್ರ ನೋಡಬೇಕು. ಭೈರವಿ, ದೇವಸ್ಥಾನಕ್ಕೆ ಹೋಗೋಣ ಬಾ.